ಸಣ್ಣಾಗಿದ್ಯಾ ಅಂತ ಹೀಗೆ ಮಾಡ್ಬಿಡಿ. ಯಾರು ಮತ್ತೆ ಅಣ್ಣ ದುಬೈಗೆ ಹೋಗ್ಬಿಟ್ಟು ಮನೆ ಫುಲ್ ಇಂಟೀರಿಯರ್ ದುಬೈ ತರ ಮಾಡ್ಕೊಂಡ್ಬಿಟ್ರೆ ಗೈಸ್. ನಮಗೆ ಯಾರು ಆಗಲ್ಲ ಗೈಸ್ ಅಷ್ಟಕ್ಕೆ, ನಾವು ಮತ್ತೆ ಎಲ್ಲರೂ ಖರ್ಚಿಗಾಗಬೇಕು. 1 ಲಕ್ಷ ಅಂತ ಅಷ್ಟೇ ಗೈಸ್ ಖರ್ಚು ಮಾಡಿದ್ದು ದುಬೈಲಿ ಇವರು. ಗೈಸ್ ಸೋಫಾ ನೋಡಿ ಗೈಸ್ ಹೆಂಗಿದೆ. ಸೆಂಟ್ರ್ ರೋಡಲ್ಲಿ ಆಟೋ ಆಫ್ ಆಗಿ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿರ್ತೀರಾ. ಇವತ್ತು ಶ್ರವಣ್ ಬ್ರೋನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಸೊ ಆಯಿತು, ಒಂದು ತಿಂಗಳಾಯ್ತು ಗೈಸ್ ಶ್ರವಣ್ ಬ್ರೋನ ಮೀಟ್ ಆಗಿ. ದುಬೈಗೆ ಹೋಗಿದ್ರು ಅವರು. ಸೊ ಈಗ ಜಸ್ಟ್ ಬಂದ್ರಂತೆ ಮನೆ ಹತ್ರ. ಸೊ ಹೋಗೋಕ್ಕಿಂತ ಮುಂಚೆ ನಾನು ಆಟೋನ ರೆಡಿ ಮಾಡಿಸಿದೆ ಗೈಸ್. ಮತ್ತೆ ಶೆಲ್ ಸ್ಟಾರ್ಟ್ ಆಗ್ತಿಲ್ಲ. ಅದಾದಮೇಲೆ ಬ್ರೇಕ್ ಫುಲ್ಲು ಒಂಚೂರು ಬ್ರೇಕೆ ವರ್ಕಿಂಗೇ ಆಗಿಲ್ಲ ಗೈಸ್. ಅದಕ್ಕೆ ನಾನು ಮತ್ತೆ ಕಾರ್ತಿಕ್, ಹೌ ಆರ್ ಯು ಬ್ರದರ್? ಹೌ ಆರ್ ಯು? ಐ ಆಮ್ ಫೈನ್. ಫಿಟ್ ಅಂಡ್ ಫೈನ್? ಎಸ್, ಸ್ವಲ್ಪ ಫಿಟ್ಟು ಮಸಲ್ ಹೋಗ್ಬಿಟ್ಟಿದೆ. ಆದರೂ ಹಂಗೆ ಇಟ್ಕೊಣ ಮಜಲ್ ನಿಂದು ಗೈಸ್. ನಾನು ಒಬ್ಬನೇ ಗೈಸ್ ನಮ್ಮ ಬ್ಯಾಚಲ್ಲಿ ಜೀನ್ ಚೆನ್ನಾಗಿತ್ತು. ಒಂದು ಏನು ತಿನ್ನಲ್ಲ ಅಂದ್ರೂ ಮೊದಲು ಹಂಗೆ ಇರುತ್ತೆ. ನಾವು 1-2 ತಿಂಗಳು ಜಿಮ್ ಬಿಟ್ಬಿಟ್ಟು 1-2 ತಿಂಗಳು ಡಯಟ್ ಬಿಟ್ಬಿಟ್ರೆ ಸೂಪರಾಗಿ ಒಳಗ್ಬಿಡ್ತೀವಿ. ಇವ್ನು ನೋಡಿ, ಇವನು ಏನೇ ಮಾಡಿಲ್ಲ ಅಂದ್ರೂ ಇವ್ನು ಹೊಟ್ಟೆ ಹಿಂಗೆ ಇರ್ತದೆ ತೆಗ್ಯೋದಲ್ಲೇನಾ. ಸೊ ಗೈಸ್ ಇವಾಗ ಶೆಲ್ಫ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಗಾಡಿನ ಫುಲ್ಲು ಕಂಪ್ಲೀಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಒಳಗೆ ನೋಡ್ಬೋದು ರೂಸಿಂಗು, ಟಾಪು, ಗೀಫು, ಇಂಟೀರಿಯರ್ ಎಲ್ಲ ಮಾಡಿಸಿದ್ದೀವಿ. ಸೊ ಗಾಡಿ ಮಾತ್ರ ಇವಾಗ ಗನ್ನಾಗಿ ರೆಡಿ ಆಗಿದೆ. ಸೊ ಈಗ ಆಟೋ ತೊಗೊಂಡು ಶೋಮ ಮನೆ ಹೋಗೋಣ ಬನ್ನಿ. ಈ ಗ್ಲಾಸ್ ಏನಕ್ಕಂತ ಕೇಳ್ತಾವನೆ. ಅಲ್ಲ, ಈ ಆಟೋದಲ್ಲಿ ಈ ಗ್ಲಾಸ್ ಏನಕ್ಕೆ ನೋಡು. ಅಲ್ಲಿ ನೋಡಲ್ಲ, ದೂರದಲ್ಲ, 2 ಆಟೋಲ್ಲೂ ಇಲ್ಲ. ಆ ಆಟೋದಲ್ಲಿ ಇಲ್ಲ, ಆ ಆಟೋದಲ್ಲೂ ಇಲ್ಲ, ನಮ್ಮ ಆಟೋದಲ್ಲಿ ಇದೆ. ನೋಡಿ ಇಲ್ಲಿ ನೋಡು, ಇಲ್ಲಿದೆ ಆಟೋದಲ್ಲಿ. ಅದ್ರಲ್ಲಿ ಏನೋ ನೆಟ್ಟು ಕಾಣಿಸಲ್ಲ. ಬಟ್ ಇದು ಏನಕ್ಕಿದೆ? ಇದು ಇದ್ರೆ ಅದೊಂಥರ ಲುಕ್ಕು ಕಣ, ಲುಕ್ಕು. ಅಣ್ಣಂಗೆ ಹೇಳ್ತಾರೆ, ಅಣ್ಣಂಗೆ ಏನು ಕಣ ಬೇರೋದು ಗ್ಲಾಸು ರಿವರ್ಸ್ ತಗೊಳ್ಬೇಕಾದ್ರೆ ನೋಡಿ ತಗೊಳಕ್ಕೆ. ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಗಾಡಿ ಆನ್ ಮಾಡ್ತೀನೋ. ಆಮೇಲೆ ಇದು ಕ್ವಶನ್ ಕೇಳ್ದಾಗ ಗೈಸ್ ಹೆಂಗೆ ಗೊತ್ತಾ ಕ್ವಶನ್ ಕೇಳಿದ್ದು? ಇದು ಯಾಕೆ ಅಂತ ಕೇಳ್ತವನೆ. ಇದು ಯಾಕೆ ಕೇಳಿ ಕೊಟ್ಟಿರೋದು? ಸೇಫ್ಟಿ ಕಣ. ಕೆಳಗೆ ಬಿದ್ದೋಯ್ತಾರೆ ಅಂತ ಪ್ಯಾಸೆಂಜರ್ಸು. ಆ ಕಡೆಯಿಂದ ದೊಡ್ಡವ್ರು ಇರ್ತಾರೆ, ಆ ಕಡೆ ಚಿಕ್ಕ ಮಕ್ಳು ಕುತ್ಕೊಂತಾರೆ. ಅವಾಗ ಏನ್ ಮಾಡ್ತಾರೆ? ಬಿದ್ರು ಬೀಳಿನ ಕಲಿತಾರೆ. ಈ ತರ ಕ್ವಶನ್ಗಳು ಕೇಳೋದವನು. ಆ ಕ್ವಶನ್ಗಳು ನಾವೆಲ್ಲ ಹೆಂಗೆ ಆನ್ಸರ್ ನಮ್ಗೆ ಗೊತ್ತಾಗಲ್ಲ. ನಮಗೆ ಗೊತ್ತಾ ಏನೇನು ಜೋಕು ಇದು ತೆಗೆದ್ಬಿಟ್ಟು ಇದು ಯಾಕೆ ಅಂತ ಕೇಳ್ತವನೆ. ಜೋಕು ನೀನ್ ಜೋಕು ಹೆಂಗಿರೋ ಗೊತ್ತಾ ಜೋಕ್ ಮಾಡೋದು ನೀನು. ಇವಾಗ ನೀಟಾಗಿ ಗಾಡಿನ ವಾಶ್ ಮಾಡಿಸ್ಬೇಕು ಗೈಸ್. ಫುಲ್ಲು ಧೂಳು ಇಟ್ಬಿಡೈತೆ ಮನೆ ಕಡೆ ನಿಲ್ಸಿ ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡು ಹೋಗುವ. ಆಟೋ ರೆಡಿ ಆಯಿತು ಗೈಸ್. ಇವಾಗ ಇದನ್ನ ವಾಶ್ ಮಾಡಿಸ್ಬೇಕಷ್ಟೇ. ಅಪ್ಪ ನಾನು ಆಟೋ ಹಿಂದೆ ಕುತ್ಕೊಂಡು ನಾವು ಅಪ್ಪ ಕೊಟ್ಬೇಕು ಅಷ್ಟೇ ಗೈಸ್. ನಾನು ಆಟೋ ಹಿಂದೆ ಕುತ್ಕೊಂಡಿದ್ದು, ನಾನು ಇವಾಗ ಕುತ್ಕೊಂಡಿರೋದು. ಇವಾಗ ಲೇಖಿ ಆಟೋ ಓಡಿಸ್ತಾವನೆ. ಮತ್ತೆ ಹೆಂಗೈತೆ ಆಟೋ ಅಲ್ವಾ? ಸಾಕಾಗಿದೆ, ಒಳ್ಳೆ ಫೀಲಿಂಗ್ ಗೈಸ್. ಇನ್ನು ಮುಂದೆ ನಾನು 2 ವೀಲರ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಆಟೋ ತಗೊಂಡು ಇನ್ನು ಮುಂದೆ ಆಟೋದಲ್ಲಿ ಎಲ್ಲ ಕಡೆ ಓಡಾಡ್ತೀನಿ. ಆರಾಮಲ್ಲಿ ಗ್ಯಾಸ್ ಕೂಡ ಕಮ್ಮಿ ಗೈಸ್. ಇದು ಎಷ್ಟು ಗೊತ್ತಾ? 65 ರೂಪಾಯಿ ಎಷ್ಟು ಅಷ್ಟೇ ಗ್ಯಾಸ್ ಇದು. ಆರಾಮ ಒಂದು 30 ಕೊಟ್ಟು ಮೈಲೇಜು, ಆರಾಮ ಓಡಾಡ್ಬೋದು. ಸೊ ಈಗ ಲೆಟ್ಸ್ ಗೋ ಟು ಶ್ರವಣ್ ಹೋಮ್. ಟ್ರಾಫಿಕ್ ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಟ್ರಾಫಿಕ್ ಲೈಕ್ ಅಸ್ ವಿ ಕಾಂಟ್ ಅವಾಯ್ಡ್. ಅಪ್ಪ ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಬೆಂಗಳೂರಲ್ಲಿ. ಆಟೋ ಒಂದು ಏಸಿ ಬಿಡಬೇಕಿತ್ತು. ಆಟೋ ಕ್ಲೋಸ್ ಇರುತ್ತೆ. ಅಲ್ಲ ಒಂದು ಫ್ಯಾನ್ ನೆಕ್ಸ್ಟ್ ನಾನು ಫ್ಯಾನ್ ಫಿಟ್ ಮಾಡ್ತೀನಿ ಗೈಸ್. ಒಂದು ಫ್ಯಾನ್ ಫಿಟ್ ಮಾಡ್ತೀನಿ. ಮತ್ತು ಹಿಂದಗಡೆ ಇಲ್ಲೊಂದೆಲ್ಲ ಫ್ಯಾನ್ ಫಿಟ್ ಮಾಡ್ತೀನಿ. ಇಲ್ಲೊಂದು ಫ್ಯಾನ್ ಫಿಟ್ ಮಾಡ್ತೀನಿ. ಜೊತೆಗೆ ಫುಲ್ ಲೈಟ್ಸ್ ಹಾಕ್ಸು. ಲೈಟ್ಸ್ ಎಲ್ಲ ಹಾಕ್ಸಿ ದೊಡ್ಡ ಸ್ಪೀಕರ್ ಹಾಕ್ಸು, ಫುಲ್ ಓಫರ್ಸು ಹಾಕೋ. ಆಶಿಕ ಬಾಣಾಯ ಆಶಿಕ ಬಾ ಡ್ರೈವರ ಅವರೆಲ್ಲ ಹಾಯ್ ಸೆಂಟ್ರ್ ರೋಡಲ್ಲಿ ಆಟೋ ಆಫ್ ಆಗಿ ಗೈಸ್. ತಳ್ಳುತ್ತಾ ಇದ್ದೀವಿ. ತಳ್ಳು ಹೋಗ. ಅಯ್ಯೋ ಗೈಸ್ ಇದಂತೂ ನಮಗಂತೂ ರೋದ್ನೇ ಆಗೋಗ್ಬಿಡಿತ್ತು. ಸ್ಟಾರ್ಟ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ. ಇದೇ ಆಗೋಗ್ಬಿಡಿದ್ದು ಅವಾಗಿಂದ. ಈ ಗಾಡಿನ ರೆಡಿ ಮಾಡಿಸಿ ನನಗಂತೂ ಸುಸ್ತಾಗ್ಬಿಟ್ಟಿದೆ ಗೈಸ್. ಇಷ್ಟ ಕಡೆ ಸ್ಟಾರ್ಟ್ ಆಗಿ ಚೆನ್ನಾಗಿ ಬಂತು ಗಾಡಿ, ಮತ್ತೆ ಆಫ್ ಆಗಿ ಗಾಡಿ. ಫೋನ್ ಹಾಕು ಗೈಸ್. ಇದು ಬರ್ತಾನೆ ಇಲ್ಲ ಗೈಸ್. ಅವ್ರಿಗೆ ಜನಗಳಿಗೆ ಫೋನ್ ಹಾಕಿ ಕೇಳ್ತಾ ಇದೀವಿ ಏನು ಮಾಡಬೇಕು ನೆಕ್ಸ್ಟು ಅಂತ. ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ ಗಾಡಿನ. ಮೇನ್ ರೋಡ್ ಗೈಸ್, ಗುರುಗೊಂಡಪಾಳ್ಯ ಮೇನ್ ರೋಡಲ್ಲಿ ಗಾಡಿ ಆಫ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಕಾರ್ತಿಕ್ ಮೆಕ್ಯಾನಿಕ್ ಏನೋ ಮಾಡ್ತಾವನೆ. ಮೆಕ್ಯಾನಿಕ್ ಕಾರ್ತಿಕ್ ಮೇನ್ ರೋಡ ಗಾಡಿ ನಿಂತ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ
ಅದು ಬೇರೆ ನೋಡಿ ಹಿಂಗೆ ಆರ ನೋಡ್ಕೊಂಡು ಹಿಂಗೆ ಅಲ್ತಾರೆ. ಇನ್ನು ನಾವಿಲ್ಲಿ ಮೇನ್ ರೋಡ್ ನಿಂತ್ಕೊಂಡಿದ್ದೀವಿ ಗಾಡಿನ. 1 hour ಆಗುತ್ತೆ ಬರೋದಕ್ಕೆ. ನೀವೇ ತಳ್ಕೊಂಡು ಹೋಗ್ಬಿಡಿ ಅಂತಂದ್ರೆ ಅವರು ಏನು ಮಾಡಬೇಕು ತಲೆಗೆ ಬರ್ತಿಲ್ಲ ಗೈಸ್. ಇಂಥ ಟೈಮಲ್ಲಿ ಅವ್ರು ನಿಂತ್ಕೊಂಡು ಪಾನಿಪುರಿ ತಿನ್ಕೊಂಡು ಆರಾಮಾಗಿ ಒಂದು ಪಾಡೋಕೊಂಡು ಎಂಜಾಯ್ ಮಾಡ್ತಾರೆ ಗೈಸ್. ಪಾನಿಪುರಿ ತಿನ್ಕೊಂಡು ನನಗೆ ಇಲ್ಲಿ ಆಟ ರೆಡಿ ಆಗಿಲ್ಲ, ಮಿಡ್ ರೋಡ್ ನಿಂತ್ಕೊಂಡ್ಬಿಟ್ಟಿವಿ. ಅದು ಟೆನ್ಷನ್. ಇವಾಗ ಆಟೋದವ್ರು ಕೇಳ್ತೀವಿ ಟೋಡಕ್ಕೆ ಬರುತ್ತಾ ಬನ್ನಿ ಅಂತ. ಯಾರು ಒಪ್ಕೋತೇನಿಲ್ಲ ಗೈಸ್ ಟೋಡಿಯೋರಿಗೆ, ಯಾರು ಒಪ್ಕೋತಿಲ್ಲ. ಒಬ್ಬರು ಬರೋಣ ಎಲ್ಲರೂ ಬರೋಣ ಅಂತ. ಅದೇ ಅಕಸ್ಮಾತ್ ನನಗೆ ಕೇಳಿದ್ರೆ ನಾನು ಹೊಡಿತೀವಿ ಅಟ್ಟೋ ಎಲ್ರಿಗೂ. ನಮಗೆ ಕಷ್ಟ ಆಗೋದು ಯಾರು ಇರೋಲ್ಲ. ಹಾಯ್ ನಮಗೆ ಯಾರು ಆಗಲ್ಲ ಗೈಸ್ ಕಷ್ಟಕ್ಕೆ. ನಾವು ಮತ್ತೆ ಎಲ್ಲರೂ ಕಷ್ಟಕ್ಕೆ ಆಗಬೇಕು. ಯಾರಿಗೆ ಕೇಳಿದ್ರು ಹೊಡೆಗೆ ಬರೋಣ ಅಂತ ಹೇಳ್ತವ್ರೆ. ಈಗ 1 hour ಇಲ್ಲಿ ಕಾಯ್ಬೇಕಾ? ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲೇ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಅದಕ್ಕೆ ರೆಡಿ ಮಾಡಿಸ್ಬಿಟ್ಟು ತೊಗೊಳೋಗ್ಬೇಕು. 150 ರೂಪಾಯಿ ಗೈಸ್ ಬರೀ 3 ಕಿಲೋಮೀಟರ್. ಏನಾ ಕುಣಿಸಿವಿ ಕಾರ್ತಿಕ್ನ ಕುಣಿಸ್ಬಿಟ್ಟು ಬರ್ತಾ ಇದ್ದೀವಿ. ಈಗ ಗ್ಯಾರೇಜ್ ಅವ್ರನ್ನೇ ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ತಿದ್ವಿ. ಪಕ್ಕ ರೋಡಲ್ಲಿ ಒಬ್ರು ಇದ್ರು ಗ್ಯಾರೇಜ್ ಅವರು. ಸೊ ಅವ್ರನ್ನೇ ಕರ್ಕೊಂಡೋಗಿ ಗಾಡಿನ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಈಗ ಗ್ಯಾರೇಜ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ರೆಡಿ ಮಾಡ್ಸೋದಕ್ಕೆ. ಆರಾಮಾಗಿ ಕುತ್ಕೊಂಡಿದ್ದಪ್ಪ, ನಿದ್ದೆ ಹೊಡೆದ. ಅರ್ಧ ಗಂಟೆ ಕಾದಿದ್ದೀನಿ. ಅರ್ಧ ಗಂಟೆ ನಾವು ಹೋಗಿ 20 ನಿಮಿಷ ಆಗಿದೆ. ಏನೋ ಮಾಡ್ತಾವ್ರೆ, ರೆಡಿ ಮಾಡ್ಬಿಟ್ಟು ಗಾಯ್ತು. ಸ್ಟ್ರಾಂಗ್ ಮನೆಗೆ ಹೋಗ್ಬೇಕು. ಇಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೋದು ಗೈಸ್ ನಮಗೆ. ಕೀ ಸೆಟ್ಟಕ್ಕೆ ಇದ್ದೋಗ್ಬಿಟ್ಟು ಈ ವಯರು ನೋಡಿ ಕಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಮಾಡ್ತಾರೆ. ಇವಾಗ ನಾವು ಡೈರೆಕ್ಟ್ ಮಾಡಿ ಗಾಡಿನ ತೊಗೊಂಡೋಗಿ ಇದು ಬೇರೆ ಹಾಕ್ಬೇಕು ಗೈಸ್. ಈಗ ಅರ್ಧ ಗಂಟೆ ಆಗುತ್ತೆ ಗಾಡಿ ರೆಡಿ ಆಗೋದಕ್ಕೆ. ನಾವು ಹೋಗಿ ಜ್ಯೂಸ್ ಇಲ್ಲ ಕಾಫಿ ಕುಡ್ಕೊಂಡ್ಬರ್ತೀವಿ ಗೈಸ್. ತಲೆನೋವು ಹೋಗ್ಬಿಟ್ಟಿದ್ದು ನನಗೆ ಬೆಳಗ್ಗೆಯಿಂದ ಇದೇ ಕೆಲಸ ಆಗ್ಬಿಟ್ಟಿದೆ ಗೈಸ್ ನನಗೆ. ಅರ್ಧ ಗಂಟೆ ಅಂದ್ಕೊಂಡು ಎಲ್ಲ ಕಷ್ಟ ಬಿಟ್ಟು ಹೋಗೋದೇ ಆಗೋಯ್ತು ನನ್ನ ಕೆಲಸ. ಸೊ ಬನ್ನಿ ಹೋಗ್ಬಿಟ್ಟು ಇವಾಗ ಒಳ್ಳೆ ಕಾಫಿ ಗೀಫಿ ಕುಡ್ಕೊಂಡು ಬರುವ ಅಷ್ಟರಲ್ಲಿ ರೆಡಿ ಆಗೋದು ಆಟೋ. ಸ್ಟ್ರಾಂಬ್ರೋಗೆ ಅರ್ಧ ಗಂಟೆ ಬರ್ತೀನಿ ಬ್ರೋ ಅಂತ ಹೇಳಿದ್ದೀನಿ, ಇನ್ನೂ ಹೋಗಿಲ್ಲ. ಅವ್ರು ಅವಾಗಿಂದ ಫೋನ್ ಮಾಡ್ತಾರೆ ಜಿಮ್ ಮಾಡೋಣ ಬನ್ನಿ ಅಂತ. ಅದ್ರ ಜಿಮ್ ಇಲ್ಲ ಆಗ್ಬಿಡೈತೆ ನನಗೆ. ಅವಾಗಿಂದ ಓಡಾಡಿ ಅದ್ರ ಜಿಮ್ ಆಗ್ಬಿಡೈತೆ ನನಗೆ. ಇದೇ ಕಂಟಿನ್ಯೂ ಸ್ಟುಡಿಯೋ. ಇದೆ ಇದು ಒಳಗಡೆ ಫುಲ್ ಶೂಟಿಂಗ್ ಎಲ್ಲ ಮಾಡೋದು. ನಾವಿಲ್ಲಿ ಶೂಟಿಂಗ್ ಮಾಡಿದ್ದೀವಿ ಗೊತ್ತೇನೋ. ಮಾಡಿದಕ್ಕೆ ಕಂಟಿನ್ಯೂ ಸ್ಟುಡಿಯೋ. ಎಲ್ಲ ಸೀರಿಯಲ್ಗಳು ಎಲ್ಲ ಸಿನಿಮಾಗಳೆಲ್ಲ ಶೂಟಿಂಗ್ ಮಾಡೋದಿಲ್ಲೇ. ನಾವು ಬೃಂದಾವನ ಮಾಡಬೇಕಾದ್ರೆ ಒಂದು 20-30 ದಿವಸ ಇಲ್ಲೇ ಬಂದು ಶೂಟಿಂಗ್ ಮಾಡ್ತಿದ್ದೆ. ಅವಾಗ ನೋಡೋಣ ಆಕ್ಸಿಡೆಂಟ್ ನಾಯಿ ಬಂತು ಅನ್ನೋ ಗಾಡಿ ಬಿಟ್ಬಿಟ್ಟು ಪಾಪ ಅವನು. ಗೈಸ್ ಕಾಫಿ ಆರ್ಡರ್ ಮಾಡ್ಕೊಂಡ್ವಿ ನಾವು. ಸರಿ ನಾನು ಮತ್ತೆ ಇವನು ನಾರ್ಮಲ್ ಕಾಫಿ ಕೊಡಿ ನಮ್ಗೆ ಸಾಕು ಅಂತ ನನಗೆ. ಇವ್ ಮಮ್ಮದ್ ನಂಗೆ ಸ್ಟ್ರಾಂಗ್ ಕಾಫಿ ಕೊಡು ಅಂತ ಇವ್ನಿಗೆ ಸ್ಟ್ರಾಂಗ್ ಕೊಟ್ಟವ್ರೆ. ಫುಲ್ ಕಲಗಚ್ಚಿದಂಗೆ ಐತೆ ಕುಡಿ ಭಾಳ ನಮಗೆ. ಪಾನ್ಕ ಕೊಟ್ಟವ್ರು ಗೈಸ್ ಅವನಿಗೆ. ಪಾನ್ಕ ತರ ಐತಣ ಇದು. ಹೆವಿ ಬೆಲ್ಲ ಹಾಕ್ಬಿಟ್ಟಿದ್ಯಾ ಗೈಸ್. ಫುಲ್ಲು ವೈರಿಂಗ್ ಸೆಟ್ಟೇ ಚೇಂಜ್ ಮಾಡ್ತಿರೋದು ಇವಾಗ. ಓಪನ್ ಫ್ಯಾನ್ ಹೆಂಗೈತೆ ನೋಡ್ರಿ ಇಲ್ಲಿ. ಕೈಗೆ ಮಚ್ಚಲ್ಲಿ ನಿಂಗೆ ತಾಕದ್ರೆ ಕೈಕೋ 10,000 ಕೊಡ್ತೀನಿ. 10,000 ಕೊಡ್ತೀನಿ ಕೈ ಇಟ್ಟು ಒಳಗಡೆ. ಸಾಗರ ಟೈಟಾನಿಕ್ ಇದೆಲ್ಲ ಕಂಪ್ಯೂಟರ್ ಚೇಂಜ್ ಮಾಡಿದ್ದೀವಿ. ಎಲ್ಲ ಕಿತ್ತೋಗ್ಬಿಟ್ಟಿತ್ತು, ಎಲ್ಲ ಹೊಸ ಹಾಕ್ಸಿರೋದು. ಬಿಲ್ ನೋಡಿ ಎಷ್ಟಾಗಿದೆ, 3,400 ರೂಪಾಯಿ ಆಗಿದೆ ಬಿಲ್. ಎಲ್ಲ ರಿಪೇರಿ ಆಗಿ ಒಂದು ಕಡೆ ಗಾಡಿ ಸುಮ್ಮನೆ ನಿಂತ್ಕೊಂಡಿದ್ದಕ್ಕೆ ನೋಡ್ದ, ಗಾಡಿ ಸುಮ್ಮನೆ ನಿಂತ್ಕೊಂಡಿದ್ದಕ್ಕೆ 3,000 ಆಯ್ತು ಬಿಲ್ಲು. ಈ ಥರ ಗೈಸ್ ಆಟೋ ಕಮ್ಮಿ ಅಂದ್ರೆ ನನಗೆ ಖರ್ಚು ಮಾಡಿ ಎಷ್ಟು ಗೊತ್ತಾ, 58,000 ಖರ್ಚು ಮಾಡಿ ಗೈಸ್ ಆಟೋಗೆ. ಇದು ಫುಲ್ ರೆಡಿ ಆಗೋದಕ್ಕೆ 58,000 ಪ್ಲಸ್ ಊಟ ತಿಂಡಿ ಟ್ರಾವೆಲಿಂಗ್ ಎಲ್ಲ ಸೇರ್ಸ್ ಎಲ್ಲ ಒಂದು 60,000 ಕಂಪ್ಲೀಟ್ ಖರ್ಚಾಗಿದೆ. ನನ್ನ ಆಟೋ ಈ ಥರ ಇತ್ತು, ಫುಲ್ ಕಿತ್ತೋಗ್ಬಿಡ್ತಲ್ಲ ಆಟೋಗಳು. ಆಟೋ ಪ್ಲೀಸ್ ಆಟೋ ಮತ್ತೆ ನನಗೆ ಖರ್ಚು ಕೊಡ್ಬೇಡ. ಆಗಲೇ ಇನ್ನೀಗ ಇವಾಗ 60,000 ಖರ್ಚು ಮಾಡಿದ್ದೀನಿ. ಮತ್ತೆ ದೇವರನ್ನ ನನ್ನ ಕೈ ಖರ್ಚು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಕಾಸಿಲ್ಲ ಖರ್ಚು ಮಾಡೋದಕ್ಕೆ. ಇದೇ ಲಾಸ್ಟ್ ಗೈಸ್ ಆಟೋಗೆ ಇನ್ನು 1 ರೂಪಾಯಿ ನಾನು ಖರ್ಚು ಮಾಡಲ್ಲ. 60,000 ಖರ್ಚು ಮಾಡಿ ಗೈಸ್ ಆಟೋಗೆ, 1 ರೂಪಾಯಿ 2 ರೂಪಾಯಿ ಎಲ್ಲ. ಅಬ್ಬಾ ಬನ್ನಿ ಶ್ರಾಮ್ರ ಮನೆಗೆ ಹೋಗೋಣ. ಬೆಳಗ್ಗೆಯಿಂದ ಇದೇ ಕೆಲಸ ಆಗ್ಬಿಟ್ಟಿದೆ. 10 ಗಂಟೆಗೆ ಬನ್ನಿ ಆಚೆ ನಾವು, 10 ಗಂಟೆಯಿಂದ ಇಲ್ಲಿವರೆಗೂ ಇದೇ ಕೆಲಸ ಆಗೋಗ್ಬಿಟ್ಟಿದೆ ಗೈಸ್. ಆಲ್ಮೋಸ್ಟ್ 2 ಅವರ್ಸ್ ಆಯ್ತು ಗೈಸ್. ನಾವು ಇನ್ನೂ ಹೆಬ್ಬಾಳದಲ್ಲೇ ಇದ್ದೀವಿ, ಇನ್ನೂ ನಾವು ಹೋಗಿಲ್ಲ ಶ್ರಾಮ್ರ ಮನೆ ಹತ್ರ. ಶ್ರಾವಣ್ ಬ್ರೋಗೆ ಬ್ರೋ ಬಂದ್ವಿ ಅಂತ ಅವಾಗಿಂದ ಕಾಗಿ ಹಾಕ್ತಾ ಇದೀವಿ. 10 ನಿಮಿಷ 20 ನಿಮಿಷ ಅಂದ್ಕೊಂಡು ಪಾಪ ಅವ್ರು ಜಿಮ್ಗೂ ಇಲ್ಲ, ನನಗೋಸ್ಕರ ಕಾಯ್ತಾರೆ 3 ಗಂಟೆಯಿಂದ. ಫೈನಲಿ ಶ್ರಾಮ್ರ ಮನೆ ಹತ್ರ ಬಂದಿದ್ದೀವಿ. ಅಬ್ಬಾ ಈ ಟ್ರಾಫಿಕ್ಕು, ಈ ಆಟೋ ರಿಪೇರಿ,
ಗೈಸ್ ನಿಜಾನು ಫುಲ್ಲು ಬೇಸತ್ತೋಗ್ಬಿಡಿ ಗೈಸ್. 3 ಗಂಟೆಯಿಂದ ಬರ್ತೀನಿ ಕಾಗೆ ಆರಿಸ್ತಾನೆ ಇದ್ದೀನಿ. ಸೊ ಇವಾಗ ಬಂದಿದ್ದೀನಿ, ಬನ್ನಿ ಅವ್ರ ರಿಯಾಕ್ಷನ್ ನೋಡೋಣ. ಮತ್ತೆ ಅವ್ರನ್ನ ಎಷ್ಟೋ ತಿಂಗಳನ್ನ ಮೀಟ್ ಆಗ್ತಾರೆ ಶಾಮ್ರೋನ, ಹೋಗ್ಬಿಟ್ಟು ಅವ್ರನ್ನ ಮೀಟ್ ಆಗಿ ಅವ್ರನ್ನ ಮಾತುಕತೆ ಮಾಡ್ಕೊಂಬರೋಣ ಬನ್ನಿ. ನೋಡೋಣ ಶಾಮ್ರೋ ಏನಂತಾರ ಅಂತ. ಇವಾಗ ಬೈತಾರ, ತಪ್ಕೋತಾರ, ಬೈತಾರ. ಶಾಮ್ರೋ ಮನೆ ನೋಡಿ ಗೈಸ್, ಎಲ್ಲ ಆಚೆ ಇಟ್ಬಿಡ್ರು ನೀಟಾಗಿ ಲೈನಿಗೆ, ಟ್ರೈನ್ ಥರ. ಗುಡ್ ಮಾರ್ನಿಂಗ್ ಶ್ರವಣ್ ಭಯ್ಯ. ಹಾಯ್ ಬ್ರೋ. 3 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಸಾರಿ ಬ್ರೋ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಟ್ರಾಫಿಕ್. ವಾವ್ ಬ್ರೋ, ಶ್ರವಣ್ ಬ್ರೋ ಮನೆಯಲ್ಲಿ ಸೋಫಾ ತರಿಸಿದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡ್ತೀರಾ? ತೋರಿಸ್ತೀರಿ. ಸೋಫಾ ನೋಡಿ ಗೈಸ್ ಹೆಂಗಿದೆ ಬ್ರೋ, ಕ್ರೇಜಿ ಸೋಫಾ ಬ್ರೋ, ರೆಕ್ಲೈನರ್ ತರ ಇದು ಬ್ರೋ. ಫಿಲಮ್ ನೋಡ್ತೀವಿ ಗೊತ್ತಾ, ಫಿಲಮ್ ಥಿಯೇಟರ್ ಅಲ್ಲಿ ಬ್ರೋ. ಇರೋ ಒಂದ್ ನಿಮಿಷ ಥಿಯೇಟರ್ ನೋಡ್ತೀವಿ ಗೊತ್ತಾ ಪಿಕ್ಚರ್. ಒಂದ್ ನಿಮಿಷ ಇರೋ, ಥಿಯೇಟರ್ ಅಲ್ಲಿ ನೋಡ್ತೀವಲ್ಲ ಬ್ರೋ. ಸೂಪರ್ ಉಂಟು ಬ್ರೋ, ರೆಕ್ಲೈನರ್ ತರ ಉಂಟು. ಸಿನಿಮಾ ಹಾಲಲ್ಲಿ ಕೂತ್ಕೊಂಡು ನೋಡ್ತೀವಲ್ಲ ಆ ತರ ಉಂಟು ಬ್ರೋ. ಹೆಂಗಿತ್ತು ದುಬೈ? ಮಾತುಕತೆ ಮಾಡಬೇಕು ಬ್ರೋ. ದುಬೈ ಹೆಂಗಿತ್ತು? ವೆಲ್ಕಮ್ ಟು ದುಬೈ ಸ್ನೇಹಿತರೆ. ಅಭಿವಿ ಕಮ್ ಟು ದುಬೈ ಅಲ್ಲ, ವೆಲ್ಕಮ್ ಟು ದುಬೈ ಸ್ನೇಹಿತರೆ. ಹಾಗೆ ಬ್ಯಾಗಿ ಪ್ಯಾಂಟ್ ಬೇಕು ಅಂದ್ರೆ ಈ ತರ ನಮ್ಮ ಸ್ಟೋರಿಗೆ ಬನ್ನಿ. ಅಫಿಷಿಯಲ್ ಹೆನ್ನೂರಲ್ಲಿರೋದು, ಅದರದೇ ಬ್ಯಾಗಿ ಪ್ಯಾಂಟ್ ದುಬೈಯಲ್ಲಿ ಹಾಕಿರೋದು. ಚೆನ್ನಾಗಿದೆ, ಸೂಪರ್ ಕ್ವಾಲಿಟಿ. ಅದನ್ನ ಅಪ್ಲೋಡ್ ಮಾಡ್ತೀವಿ ನೋಡಿ ನಿಮ್ಗೆ ಅಫಿಷಿಯಲ್ ಆಗಿ. ದುಬೈಯಾ ಬ್ರೋ ಹೆಂಗಿತ್ತು? ವೆಲ್ಕಮ್ ಟು ದುಬೈ ಸ್ನೇಹಿತರೆ. ವೆಲ್ಕಮ್ ಟು ಅಲ್ಲ, ಅಭಿಬಿ ಕಮ್ ಟು ದುಬೈ ಅಲ್ಲ, ವೆಲ್ಕಮ್ ಟು ದುಬೈ ಸ್ನೇಹಿತರೆ. ಹೆಂಗಿತ್ತು? ದುಬೈ ಚೆನ್ನಾಗಿತ್ತು ಬ್ರೋ, ಬಟ್ ದುಬೈಯಲ್ಲಿ ಇರಬೇಕು ಅಂದ್ರೆ ದಿರಮ್ಸ್ ಅಲ್ಲೇ ದುಡಿದ್ರೆ ದುಬೈಯಲ್ಲಿ ಇರೋಕ್ಕೆ ಖುಷಿ ಆಗುತ್ತೆ. ಎಷ್ಟು ಕಡೆ ಟೋಟಲ್ ನಿಮ್ದು ಕಾಸು? ಎಷ್ಟು ಉಡಾಯಿಸಿದ್ರಿ ಕಾಸು ನಿಮ್ದು? ಆಯ್ತು ಬ್ರೋ, 1 ಲಕ್ಷ ಅಂತ ಅಷ್ಟೇ ಖರ್ಚು ಮಾಡಿದ್ದು ದುಬೈಯಲ್ಲಿ ಇವರು. ಕರೆಕ್ಟಾಗಿ ಹೇಳಿ ಸ್ನೇಹಿತರಿಗೆ. ಇಲ್ಲ, ಡಿಪೆಂಡ್ ಆಗತ್ತೆ. ಅಂದ್ರೆ ಈಗ ನೀವು ಒಳ್ಳೆ ಏರಿಯಾದಲ್ಲಿ ಇರಬೇಕು ಅಂದ್ರೆ ದಿನಕ್ಕೆ 30-40 ಸಾವಿರ ಇದೆ ಸ್ಟೇಗೆ. ಅದೇ ನೀವು ಎಲ್ಲಾದ್ರೂ ಗಲ್ಲಿಯಲ್ಲಿ ಚಿಕ್ಕ ಪ್ಲೇಸ್ ಅಲ್ಲಿ ಇರ್ತೀರಂದ್ರೆ ನಿಮ್ಗೆ 5 ಸಾವಿರಕ್ಕೂ ಸಿಗತ್ತೆ. ನಿಮ್ ಗೋಲು ಅಲ್ಲಿ ಹೋಗಿ ಬೇರೆ ಬೇರೆ ಕಡೆ ನೋಡೋದಿರತ್ತಾ ಅಥವಾ ಲೈಫ್ ಸ್ಟೈಲ್ ಎಕ್ಸ್ಪ್ಲೋರ್ ಮಾಡೋದಿರತ್ತಾ ಅದ್ರ ಮೇಲೆ. ಈಗ ಸ್ಯಾಮ್ ಅವ್ರದ್ದು ಗೋಲ್ ಇದ್ದಿದ್ದು ಬೇರೆ ಬೇರೆ ಕಡೆ ನೋಡೋದು, ನನ್ನ ಗೋಲ್ ಇದ್ದಿದ್ದು ಅಲ್ಲಿಯ ಲೈಫ್ ಸ್ಟೈಲ್ ಎಕ್ಸ್ಪ್ಲೋರ್ ಮಾಡೋದು. ಅಂದ್ರೆ ಫಿಟ್ನೆಸ್ ಇಂಡಸ್ಟ್ರಿ ಹೇಗಿದೆ ಹಾಗೆ ಅಂತ, ಫುಡ್ ಎಲ್ಲ ಮ್ಯಾನೇಜ್ ಮಾಡ್ಬೋದು. ನಾವು ಒಂದು ವಿಷಯ ಏನ್ ಕಲ್ತಿದ್ದು ಅಂದ್ರೆ 2 ವಾರದಲ್ಲಿ, ಸ್ಟೇ ಇಸ್ ವೆರಿ, ಇಫ್ ಯು ವಾಂಟ್ ಒಳ್ಳೆ ಸ್ಟೇ ಬೇಕು ಅಂದ್ರೆ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅಲ್ಲೋಗ್ಬಿಟ್ಟು ಅಣ್ಣ ಬರೀ ಸ್ಟೇನೇ ಮಾಡಿ ಗೈಸ್, ಎಲ್ಲಿ ಲಕ್ಸುರಿ ಸ್ಟೇ, ಅದು ಎಂತೆಂತ ಮನೆಗಳಲ್ಲಿ ಇದ್ದಿದ್ದು. ಟೋಟಲ್ ನಾನು ಹೇಳಿ, ನಾನೇ ಒಂದು ಅಂದಾಜು ಲೆಕ್ಕ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಅವ್ರು ಇದಿಷ್ಟೇ ಬುಕ್ ಮಾಡ್ಕೊಂಡಿದ್ದೀರ, ಕಮ್ಮಿ ಅಂದ್ರೂ ಅಣ್ಣಂದು ಒಂದು 12 ಲಕ್ಷ ಎಂತ ಉಡಾಯಿಸ್ಬಿಡೋರು ಅಣ್ಣ ದುಬೈಯಲ್ಲಿ. 12 ಲಕ್ಷ ಉಡಾಯಿಸೋರು. ವೀಸಾ ಎಲ್ಲ ಫುಲ್ ಖರ್ಚು ಪತ್ರ ಸೇರ್ಸೋರು. ಅವ್ರು ಇದ್ದು ರೂಮ್ ಸೇರ್ಸೋದು 12 ಲಕ್ಷ ಆಗಿರುತ್ತೆ ಗೈಸ್. ನಮ್ಮ ಸಮೀರ್ದು ಒಂದು ಇವಾಗ ಆನ್ ಗೋಯಿಂಗ್ ಅಲ್ಲಿ ಒಂದು 13 ಲಕ್ಷ ಆಗಿರುತ್ತೆ. ಬರ್ತಾನೆ ಅದು ಬೇರೆ ಅವ್ರು 3 ಬಿಡ್ತಾ ಕರ್ಕೊಂಡು ಹೋಗೋದು. ಸಾವಿರ ಇಬ್ಬರು ಕರ್ಕೊಂಡು ಹೋಗಿದ್ದು. ಅದು ಗೊತ್ತು ನಂಗೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ನಾನು ಹೋಗಿಲ್ಲ ಗೈಸ್. ಆರಾಮ ಮನೇಲಿದ್ದೆ. ಇವೆಲ್ಲ ಕೇಳ್ತಿದ್ರಿ ಎಲ್ಲಿ ಬರೋಣ ಅಂತ, ನಾನು ಹೋಗಿಲ್ಲ. ಖರ್ಚಾಗುತ್ತೆ ದುಡ್ಡು ಅಂತ. ನಮ್ಮ ಹತ್ರ ದುಡ್ಡಿಲ್ಲ ಗೈಸ್ ಹೋಗೋದು. ಇವ್ರ ಸೌಕರ್ಯ ನಾವು ಸಮೀರ ಶ್ರವಂತರ ನಾವೇನು ಸೌಕರ್ಯ, ನಾವು ಬಡವರು. ಅವರು ಹೋದ ವರ್ಷನೇ ಹೋಗಿ ಬಂದಿದ್ದಾರೆ. ಅದು ಯಾವಾಗ ಹಳ್ಳೇದು ಹೋಗಿದ್ದು. ಅದು ಒಟ್ಟೆ ಒಳ್ಳೆ ಎಂಜಾಯ್ ಮಾಡಿದ್ರಿ. ನಿಮ್ಗೆ ದುಬೈ ಇಷ್ಟ ಆಯ್ತಾ ಬೆಂಗಳೂರು ಇಷ್ಟ ಆಯ್ತಾ? ಬೆಂಗಳೂರು. ಯಾಕೆ ಹೇಳಿ? ನಮ್ಮೂರಲ್ಲಿ ಅಲ್ಲಿ ಅಂದ್ರೆ ಹೆದರಿಕೆ ಅಂತಲ್ಲ, ಬಟ್ ಏನಾಗಲ್ಲ ಅಂತ ಇದಿರುತ್ತೆ. ಭಯ. ಯಾರು ಏನ್ ಮಾಡ್ತಾರೆ, ರೋಡ್ ಕ್ರಾಸ್ ಮಾಡುವಾಗ ಸತಿ ಯೋಚನೆ ಮಾಡ್ಬೇಕು. ದುಬೈ, ವೆಲ್ಕಮ್ ಟು ದುಬೈ ಸ್ನೇಹಿತರೆ. ಬ್ಯಾಕ್ ಟು ಬೆಂಗಳೂರು ಬಂದಿದ್ದಾರೆ. ಅಲ್ಲಿ ಒಂದು ತಿಂಗಳಾಯ್ತು ಸಿಕ್ಕಿ ಅವ್ರಿಗೆ. ಇವಾಗ ಬಂದಿದ್ದೀವಿ. ಸೊ ನಮ್ಮ ವರ್ಕೌಟ್ ಇಟ್ಕೊಂಡು ಮಾಡಿ ನಿಮ್ಗೆ ಸಿಕ್ಕಿಲ್ಲ. ನೋಡಿ ಸ್ನೇಹಿತರೆ ಹೆಂಗಿದೆ ಟೇಬಲ್. ವಾವ್, ಕ್ರೇಜ್ ಆಗಿದೆ ಬ್ರೋ ಇದು. ಇಲ್ಲಿ ಕುತ್ಕೊಂಡು ವಿಡಿಯೋ ರೀಲ್ಸ್ ನೋಡೋದಾ? ಏನೋ ಮಾಡಿದ್ರಲ್ಲ ಬ್ರೋ ನೀವು. ಮಂಚು. ವಾವ್, ಥ್ಯಾಂಕ್ ಯು ಸ್ನೇಹಿತರೆ. ಇನ್ನೊಂದಿರೋದು ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಪ್ರೋಟೀನ್ ಬಾರ್ ಕೊಟ್ಟಿದ್ದಾರೆ ನೋಡಿ ಗೈಸ್. ವೇಫಲ್ ಫುಲ್ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದೀರಾ ಒಂದು ರೌಂಡ್ ಮನೆಯನ್ನ ಗೈಸ್. ರಾಮ್ ಬ್ರೋ ನಂಗೋಸ್ಕರ ದುಬೈ ತಗೊಂಬಂದ್ರು ಗೈಸ್. ಏನ್ ಬ್ರೋ ಇದು? ಡಿಯೋರ್ ವಾವ್, ಥ್ಯಾಂಕ್ ಯು ಶ್ರವಣ್ ಬ್ರೋ. ಕ್ರೇಜ್ ಆಗಿದೆ ಅದು. ಮತ್ತೆ ಫ್ರೇಗ್ನೆನ್ಸ್ ಫುಲ್ ಅರಬ್ ಫ್ರೇಗ್ನೆನ್ಸ್. ನಿಮ್ಗೆ ಇಷ್ಟ ಆಗತ್ತಾ? ನೀವು ಟ್ರೈ ಬ್ರೋ. ನೀವು ನಂಗೆ ಕೊಟ್ಟಿದ್ರೆ ನಂಗೆ ಅದು ಇಷ್ಟ ಆಗೇ ಆಗುತ್ತೆ ಬ್ರೋ. ನೀವು ಕೊಟ್ಟಿರೋದಲ್ವಾ, ನೋಡೋಕ್ಕೆ ಸಖತ್ತಾಗೈತೆ ಇದು. ತುಂಬಾ ಲಾಂಗ್ ಲಾಸ್ಟಿಂಗ್. ಹಾಕ್ಬೇಡ, ವೇಸ್ಟ್ ಮಾಡೋಣ. ಅದು ಯಾವ್ದಾರು ಅಫಿಷಿಯಲ್ ಟೈಮ್ ನೋಡ್ತೀವಿ. ಚೆಕ್ ಮಾಡಕ್ ಗುರು, ಹಂಗ್ ಗೊತ್ತಾಗಲ್ಲ ಸ್ಪ್ರೇ ಮಾಡೋ ತನಕ. ಗೈಸ್ ಚೆನ್ನಾಗೈತೆ, ಲಾಂಗ್ ಲಾಸ್ಟಿಂಗ್ ಅಂತೆ ಗೈಸ್. ವಾವ್, ಸೂಪರ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಶ್ರವಣ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗಿಫ್ಟ್ ಫ್ರಮ್ ದುಬೈ.
ಚಾಕ್ಲೇಟ್ಸ್ ತಂದಿಲ್ವಾ? ಚಾಕ್ಲೇಟ್ಸ್ ತಂದಿದ್ದೆ. ಹಾಂ, ಏನು ಮಾಡಿದ್ರಿ? ನಾನು ಓಪನ್ ಮಾಡೋಷ್ಟರಲ್ಲಿ ನನ್ನ ಟೀಮ್ ಅವರೆಲ್ಲ ತಗೊಂಡ್ಬಿಟ್ರು. ನೋಡಿ ಗೈಸ್, ನಮ್ಗೆ ಯಾವ್ದಾದ್ರು ಪ್ರೋಟೀನ್ ಬಾರ್ ಕೊಟ್ಟವ್ರು ನಮ್ಗೆ ತಿನ್ನೋದಕ್ಕೆ. ನೋಡಿ ಗೈಸ್, ಮೂವಿ ಇರುತ್ತಲ್ಲ ರೆಕ್ಲೇರ್ ಹಂಗಿದೆ. ಮಾಡಿ ಸ್ನೇಹಿತರೆ. ಅಣ್ಣ ದುಬೈಗೆ ಹೋಗ್ಬಿಟ್ಟು ಮನೆ ಫುಲ್ ಇಂಟೀರಿಯರ್ ದುಬೈ ಥರ ಮಾಡ್ಕೊಂಡ್ಬಿಟ್ರೆ ಗೈಸ್. ಮನೆ ಸೋಫಾ ಮನೆ ಚೆನ್ನಾಗೈತೆ, ಒಂಥರ ಯಾವುದೋ ಪಾಂಡಾಮ ಕುತ್ಕೊಂಡಂಗೆ ನನಗೆ. ನೋಡಿ ನಾವು ಬರ್ತೀವಂತ ನಮ್ಮ ಶಾಂಬ್ರ ನಮಗೋಸ್ಕರ ಏನೋ ತರಿಸೋರೆ ಸೋಫಾ ಗಿಫ್ಟ್ ಅಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ವೆಲ್ಕಮ್. ಇಷ್ಟ ಆಯಿತು, ಎಷ್ಟು ಚೆನ್ನಾಗಿತ್ತು ನೋಡಿ ಗೈಸ್. ಇದು ಲೈವ್ ಮಸಾದರಲ್ಲಿ ಇದೆ ಅಂದರೆ ಆರಾಮಾಗೆ ಇಲ್ಲಿ ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ಕೊಂಡು ಮಸ್ತಾಗಿರ್ಬೋದು. ಸೌಂಡ್ ಭಯ್ಯ, ನಮ್ಮ ಬಡೂರು ಆಟೋಗೆ ಹತ್ತಿ. ಸೌಂಡ್ ಭಯ್ಯ, ನಮ್ಮ ಬಡೂರು ಆಟೋ ಇದು. ಹೆಂಗೈತೆ ನಮ್ಮ ಆಟೋ? ಹಾಂ, ಹೆಂಗೈತೆ ಆಟೋ ಗೈಸ್? ಸ್ಟೇಯಿಂಗ್ ಇನ್ ಆಟೋ ಫಾರ್ 24 hours. ನಾನು ಸಮೀರ್ ಸಾಂಬ್ರ ಮಾಡ್ತೀವಿ ನೆಕ್ಸ್ಟು. ಹಾಂ, ಸಮೀರ್ ಬಂದಿ ಅಷ್ಟೇ ಮಾಡ್ತೀವಿ ಗೈಸ್. ಸ್ಟೇಯಿಂಗ್ ಇನ್ ಆಟೋ ಫಾರ್ 24 hours. ನೋಡೋಣ. ನೀವು ಓಡಿಸ್ತೀರ ಆಟೋನ? ಓಡಿಸಿಲ್ಲ, ಈಸಿ ಬ್ರೋ, ಆರಾಮಾಗಿ ಓಡಿಸ್ಬೋದು. ಓಡಿಸ್ತೀರ ನೀವು ಆರಾಮಾಗಿ? ಸ್ಕೂಟರ್ ತರ ಆರಾಮಾಗಿ ಸ್ಕೂಟರ್ ಇರುತ್ತೆ, ಚೇತಕ್ ಥರ ಅಷ್ಟೇ. ನಮ್ಮ ಓಗೆ ಬಂದಿದ್ದೀವಿ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇಂಟೀರಿಯರ್ ಒಳಗಡೆ. ಹಲೋ, ಎಷ್ಟು ಮಿ ಗಾಯ್ಸ್? ಯಾರಿಲ್ಲ ಒಳಗಡೆ? ಕ್ಲೋಸ್ಡಾ ಬ್ರೋ? ಕ್ಲೋಸ್ ಮಕ್ಕಳು ಎಲ್ಲ ಔಟ್ ಬ್ರೋ. ಕ್ಲೋಸ್ ಅಂತ ಐತೆ ನೋಡಿ ಇಲ್ಲಿ, ಕ್ಲೋಸ್ಡ್. ಫೋನ್ ಹಾಕಿ ಟಮ್ಗೆ. ಸಮೀರ್ ಕಾರ್ ನೋಡಿ ಗಾಯ್ಸ್, ಸಮೀರ್ SUV. ಫುಲ್ ಇಲ್ಲೊಂದು ಟಿಂಟ್ ಆಗೈತೆ, ಇಲ್ಲೆಲ್ಲ ಟಿಂಟ್ ಆಗೈತೆ. ಸಮೀರ್ ಬ್ರೋ, ನಿಮ್ಮ ಕಾರ್ ನೋಡಿ ಬ್ರೋ, ಯಾವ ಥರ ಟಿಂಟ್ ಆಗೈತೆ. ಹಾಂ, 1 wheel ಡ್ರೈವು, 1 wheel ಕಾರು. ಓ ಸಮೀರ್ ಬ್ರೋ ಕಾರು ಅಂತೂ ಟಮ್ ಯಾಕೆ? ಏ ಅಲ್ಲ, ನಿಮ್ಮ ಅಣ್ಣನ ಕರೆಯಕೋ ಆ ಥರ ಉಜ್ಜಿಕ್ಕಿದ್ಯಾ ಸೈಡ್ ಸೈಡಲ್ಲ? ಯಾರು ಮತ್ತೆ ಬಾಯ್ಲಿ ಗೈಸ್ ನೋಡಿ ಗೈಸ್, ಇಲ್ಲಿ ಅವ್ರ ಅಣ್ಣನ ಕಾರ್ ಯಾರೋ ಫುಲ್ ಉಜ್ಜಾಕ್ಬಿಡೋ ಗೈಸ್. ತಮ್ಮ ನಿಮ್ ದುಬೈ ಕಾಂಟೆಂಟ್ ಅಲ್ಲ ಪಾಪ, ನಿಮ್ಮನೆ ದುಬೈಲಿ ಇದ್ರೆ ಅವ್ನ ಕಾರ್ ತಗೊಂಡು ಉಜ್ಜಾಡ್ಕೊಂಡು ನೀನು. ವೆಲ್ಕಮ್ ಟು ಓ ಗೈಸ್. ಇನ್ನು ಸ್ಟಾಕ್ಸ್ ಎಲ್ಲ ಫುಲ್ ಆಗಿದೆ ಗೈಸ್. ನಮ್ಮ ಸ್ಟೋರಿಗೆ ಬರ್ಬೋದು ನೀವು, ಸ್ಟಾಕ್ಸ್ ನೋಡ್ಬೋದು. ಇವತ್ತು ಫುಲ್ ಆಗಿದೆ, ಎಲ್ಲ ಥರ ಬಟ್ಟೆಗಳು ಬಂದಿದ್ದಾವೆ. ಹಾಂ ಬ್ರೋ, ಟೂರ್ ಕೊಡಿ, ನಿಮ್ಮ ಆಫೀಷಿಯಲ್ ಟೂರ್ ಕೊಡಿ ನೀವು. ಹಾಂ, ಸೊ ಎಂಟರ್ ಆದಾಗೆ ಹಾಂ, ಆನ್ ದ ಲೆಫ್ಟ್ ಯು ಹ್ಯಾವ್ ಸಮ್ ಕ್ಲಾಸಿ ಟಿ ಶರ್ಟ್. ಜೋರ ಮಾತಾಡಿ ಬ್ರೋ. ಎಂಟರ್ ಆದಾಗೆ ಲೆಫ್ಟ್ ಅಲ್ಲಿ ನಿಮ್ಗೆ ಸೆಕ್ಸಿ ಕಾಣ್ಬೇಕು ಅಂದ್ರೆ ಹಾಕೊಳ್ಳುವ ಟಿ ಶರ್ಟ್ಸ್ ಇದೆ. ಓಕೆ, ಓಕೆನಾ? ಓವರ್ ಸೈಜ್ ಟಿ ಶರ್ಟ್ಸ್ ಇದೆ. ಅದಾದ್ಮೇಲೆ ಟ್ರೆಂಡಿ ಪೋಲೋಸ್ ಇದೆ. ಪೋಲೋ ಅಂದ್ರೆ ವಿತ್ ಕಾಲರ್ ಟಿ ಶರ್ಟ್ಸ್ ಇದೆ. ಈ ತರ ನೀವು ಇನ್ಶರ್ಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾದ್ರೆ ಗೊತ್ತಾ ಬ್ಲಾಕ್ ಕಲರ್, ನೀವು ಕೇಳಿದ್ರೆ ಗೊತ್ತಾ, ನೀವು ತಗೊಂಡಿದ್ದು, ನೀವು ಬಂದು ತಗೊಳ್ಳಿ ಆಯ್ತಾ? ಅದಾದ್ಮೇಲೆ ನಿಮ್ಗೆ ಹಾಫ್ ಸ್ಲೀವ್ ಶರ್ಟ್ಸ್ ಇದೆ. ಇದು ಬ್ಯಾಗಿ ಪ್ಯಾಂಟ್ಸ್ ಜೊತೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬ್ಯಾಗಿ ಪ್ಯಾಂಟ್ಸ್ ನಮ್ಮ ಹತ್ರ ಇದೆ, ಅದನ್ನ ಆ ಕಡೆ ಹೋಗಿ ತೋರಿಸ್ತೀನಿ. ಸೊ ಈ ತರ ಕ್ವಾಲಿಟೀಸ್ ಚೆನ್ನಾಗಿ ಕಾಣುತ್ತೆ. ಸೊ ಬೇರೆ ಬೇರೆ ಡಿಸೈನ್ ಇದೆ. ನೀವು ಒಂದ್ಸತಿ ಇಲ್ಲಿ ಬಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ಈ ಶರ್ಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಓಡ್ತಿರೋ ಶರ್ಟ್ಸ್ ಇವೆಲ್ಲ. ಓವರ್ ಸೈಡ್ ಶರ್ಟ್ಸ್, ಆಫ್ ಶೋಲ್ಡರ್ ಶರ್ಟ್. ಹೋಗ್ತಾ ಬಂದ್ರೆ ಇಲ್ಲಿ ನೋಡಿ ಪ್ಯಾಂಟ್ಸ್. ಇದು ಕೋಆರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಇದ್ರ ಜೊತೆ ಪ್ಯಾಂಟ್ ಅಂಡ್ ಟಿ ಶರ್ಟ್ ಎಲ್ಲ ಮ್ಯಾಚಿಂಗ್ ಬರುತ್ತೆ. ಕಾರ್ಡ್ ಸೆಟ್ಸ್ ಅಂತ. ಅದಾದ್ಮೇಲೆ ನಮ್ಮ ಬ್ರ್ಯಾಂಡ್ ಶರ್ಟ್ಸ್ ಎಲ್ಲಿದೆ? ನಮ್ಮ ಬ್ರ್ಯಾಂಡ್ ಶರ್ಟ್ಸ್ ಇಲ್ಲಿ ನಮ್ಮ ಬ್ರ್ಯಾಂಡ್ ಶರ್ಟ್ಸ್. ಇದು ನಿಮ್ಗೆ ಓವೋ ಬ್ರ್ಯಾಂಡ್ ಶರ್ಟ್. ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ವಿತ್ ಓವೋ ಲೇಬಲ್. ನೋಡಿ, ನಮ್ದು ಓನ್ ಬ್ರ್ಯಾಂಡ್ ಶರ್ಟ್ಸ್ ಇದು. ಇದರಲ್ಲಿ 5 ಟೈಪ್ ನಾವು ಲಾಂಚ್ ಮಾಡಿದೀವಿ. ಇದು ನೀವು ಇಲ್ಲಿ ಬಂದು ತಗೊಳ್ಬಹುದು, ವೆಬ್ಸೈಟ್ ಅಲ್ಲೂ ಇದೆ. ಬ್ರ್ಯಾಂಡ್ ಡ್ರೆಸ್ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಅಂಡ್ ಬೆಸ್ಟ್ ಪ್ರೈಸ್ ಜೊತೆ ಲಾಂಚ್ ಆಫರ್ ನಡೀತಾ ಇದೆ. ನೋಡಿ ನಿಮ್ಗೆ ಈ ಪಾರಿವಾಳ ತರದ ಏನೋ ಶರ್ಟ್ಸ್ ಬೇಕು ಅಂತಂದ್ರೆ ಪಾರ್ಟಿ ವೇರ್. ಸಾರಿ, ಈಗಲ್ಲ, ಇದು ನಾನು ಪಾರಿವಾಳ ಅನ್ಕೊಂಡು. ಸೊ ಗರುಡ ತರ ಶರ್ಟ್ಸ್ ಬೇಕು ಅಂದ್ರೆ ಇದು ಬ್ಲೂ ಜೀನ್ಸ್ ಜೊತೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸುಮಾರು ಜನ ಕೇಳ್ತಿದ್ರೆ ಇದು ಏನದು, ಇದು ಫಾರ್ಮಲ್ ಪ್ಯಾಂಟ್ಸ್ ಕೇಳ್ತೀವಿ. ಫಾರ್ಮಲ್ ಪ್ಯಾಂಟ್ ತೋರಿಸಿದೆ ನೋಡಿ, ಫಾರ್ಮಲ್ ಪ್ಯಾಂಟ್ ಮಾಡಿ ಬ್ಲಾಕ್ ಕಲರ್. ಸುಮಾರು ಜನ ಕೇಳ್ತೀರಲ್ಲ ಫಾರ್ಮಲ್ ಪ್ಯಾಂಟ್ ಬೇಕು ಅಂತ. ಸೊ 28, 30, 32, 34 ಸೈಜ್ ಬಂದಿದೆ. 36 ಬಂದಿದೆ. ಬರ್ಬೋದು ನೀವು. ಬ್ಲ್ಯಾಕ್ ಒಂದೇ ಅಲ್ಲ, ಸುಮಾರು ಕಲರ್ಗಳು ಇದೆ. ಕ್ರೀಮ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಎಲ್ಲ ತರ ಕಲರ್ಗಳಿದಾವೆ. ಸೊ ಬನ್ನಿ ನೀವು ತಗೋಬೇಕು ಫಾರ್ಮಲ್ ಪ್ಯಾಂಟ್ಸ್. ಇದು ನಮ್ಮ ಓಬು ಸ್ಟೋರ್.
ಇದು ನೋಡಿ ಗೈಸ್ ಹೆಂಗ್ ಚೆನ್ನಾಗಿದೆ. ವಾವ್, ಎಲ್ಲರೂ ಕ್ರೇಜಿ ಆಗೈತು ಇದು. ಚೆನ್ನಾಗೈತು ಇದು. ಬ್ರೋ ಬೇಕಾ? ಅಲ್ಲ ನಿಮ್ಗೆ ಅಕಸ್ಮಾತ್ ಏನೋ ನಿಮಗೆ ಊಟ ಮಾಡೋದಕ್ಕೆ ಇದು ಗೋಬಿ ತಿನ್ಬೇಕು ಅಂತಂದ್ರೆ ಇದು ತಗೊಂಡು ಹಿಂಗೆ ಹಚ್ಕೊಂಡು ಹಿಂಗೆ ಗೋಬಿ ತಿನ್ಬೋದು. ಗೋಬಿ ಮಂಚೂರಿ ತಿನ್ಬೋದು. 4K ಇದ್ದಂಗೆ ಐತೆ. ಅಲ್ಲೇ ಬಿಡು. ನಾನು ಎಲ್ಲೇ ಆಚೆ ಹೋದ್ರು ನನಗೆಲ್ಲರೂ ಒಂದೇ ಕ್ವಶನ್ ಕೇಳೋದು ಅಂದ್ರೆ ಯಾಕೆ ಸಣ್ಣ ಆಗಿರೋ ಯಾಕೆ ಸಣ್ಣ ಆಗಿರೋ ಯಾಕೆ ಸಣ್ಣ ಆಗಿರೋ ಯಾಕೆ ಸಣ್ಣ ಆಗಿರೋ ಎಲ್ಲ ಅದೇ ಕೇಳ್ತಾರೆ. ಓಕೆನಾ? ಅದಕ್ಕೆ ಶ್ರಾವಣ ನಂಗೆ ಒಂದು ಇವಾಗ ಹೇಳ್ಕೊಡ್ತಾರೆ, ಮಾಡಿ ಹಿಂಗೆ ಮಾಡಿ ಬ್ರೋ ಹಿಂಗೆ ಆಗುತ್ತೆ ಬ್ರೋ ಅಂತ. ನಂಗೆ ಜನಗಳು ಕೇಳ್ತಾರೆ ಆಚೆ ಹೋಗಿದ ತಕ್ಷಣ ಬ್ರೋ ಯಾಕೆ ಸಣ್ಣ ಆಗಿದ್ರೆ ಯಾಕೆ ಸಣ್ಣ ಆಗಿದ್ರ ಅಂತ. ಹೌದಾ, ನಾನು ಏನಂತ ಹೇಳ್ಬೇಕು ಹೇಳಿ ಬ್ರೋ? ನೋಡಿ, ನನ್ನ ಕೈನೂ ಸಣ್ಣನೇ ಇದೆ ಆಯ್ತಾ. ನಾವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅಲ್ಲ, ನಾವು ಫಿಟ್ ಆಗಿರೋದು. ನಿಮ್ಗೆ ಯಾರಾದ್ರೂ ಸಣ್ಣ ಇದ್ದಾರೆ ಅಂತ ಕೇಳಿದ್ರೆ ಹೌದಾ ಬ್ರೋ ಸಣ್ಣ ಆಗಿದ್ಯಾ ಅಂತ ಹೀಗ್ ಮಾಡ್ಬಿಡಿ. ಆಗ ನೋಡಿ ಬೈಸೆಪ್ ಕಾಣುತ್ತೆ, ನಮ್ದು ಕಟ್ಟಿಂಗ್ಸ್ ಇರುತ್ತೆ, ಕ್ವಾಲಿಟಿ ಮಸಲ್. ಅದಾದ್ಮೇಲೆ ಇಮಿಡಿಯೇಟ್ಲಿ ಬ್ರೋ ನಿಮ್ದು ತೋರಿಸಿ ಬ್ರೋ ಹೇಗಿದೆ ಬ್ರೋ ಹೇಗಿದೆ. ಆಗೇನ್ ಹೇಳ್ತಾರೆ ಗೊತ್ತಾ, ಜಿಮ್ ಹೋಗೋರು ಇದ್ರೆ ತೋರಿಸ್ತಾರೆ. 90% ಅವ್ರು ಹೋಗೋದವ್ರೆ ಕೇಳಿ. ಯಾಕೆ ಹೋಗೋರಿಗೆ ಕಷ್ಟ ಗೊತ್ತಿರುತ್ತೆ. ಹೋಗೋದವ್ರು ಏನ್ ಹೇಳ್ತಾರೆ ಗೊತ್ತಾ, ಜಿಮ್ ಎಲ್ಲ ನಮ್ಗೆಲ್ಲ ಆಗಲ್ಲ ಬ್ರೋ. ಮತ್ ಯಾಕೆ ನಮ್ಮ ಹತ್ರ ಕೇಳೋದು? ಓ, ಕ್ರೇಜಿ ಐಡಿಯಾ ಕೊಟ್ರು ಗೈಸ್ ಶ್ರವಣ್ ಬ್ರೋ. ಇನ್ ಮುಂದೆ ನಾನು ಯಾರ ಬಂದು ಸಣ್ಣ ಕೇಳಿದ್ರೆ ಫಸ್ಟ್ ನಾನು ತೋರಿಸ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ತೋರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಬ್ರೋ, ಒಳ್ಳೆ ಇದು ಕೊಟ್ಟಿರಾ, ಒಳ್ಳೆ ಟಿಪ್ಸ್, ಹೆಲ್ತ್ ಆ್ಯಂಡ್ ಟಿಪ್ಸ್ ಫಾಲೋ ಮಾಡ್ರಿ ನಮ್ಮ ಅಣ್ಣನ. ಶ್ರವಣ್ ಬ್ರೋ ಇವಾಗ ಮನೆ ಹೋಗ್ತಿದ್ದಾರೆ. 8 ಗಂಟೆ ಆಯ್ತು ಬ್ರೋ, 8 ಗಂಟೆ ಆಯ್ತು ಆಕ್ಟಿಂಗ್ ಮಾಡೋದು. ವರುಣ್ ಫ್ರೆಂಡ್ ಅಂತ ಮೇಲೆ ಬರೋ ಮುಂಚೆ ಬ್ರೋ ಅಲ್ಲೋಗಿ ಹೇಳಿ ಶ್ರವಣ್ ಬ್ರೋಗೆ ಅಂತ ಹೇಳ್ತಾರೆ. ನಾನು ನೋಡ್ತಿರೋದು ಇಬ್ರು ಬಂದುಗಳು 8 ಅವರ್ಸ್ ಆಯ್ತು ಬ್ರೋ, 8 ಅವರ್ಸ್ ಆಯ್ತು ಬ್ರೋ ಅಂತ ಆಕ್ಟಿಂಗ್ ಮಾಡ್ತಾರೆ. ಬ್ರೋ ಈ ವಿಡಿಯೋ ಬರೋದು ಬರೀ ನೀವು ನೋಡಿ, ಈ ವ್ಲಾಗ್ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಏನ್ ಮಾಡಿ ಗೊತ್ತಾಗುತ್ತೆ. ಓಕೆನಾ? ನಿಮ್ಗೆ ಎಷ್ಟೇ ಸಾರಿ ಕೇಳಿ ಹಿಂಗೆ ಕೇಳಿ, ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನಾವೇನ್ ಬ್ರೋ ಹೇಳೋದು. ವ್ಲಾಗ್ ಹೇಳುತ್ತೆ ನಿಮ್ಗೆ, ಅದಕ್ಕೆ ಜನಗಳು ನಮ್ಮನ್ನ ನಂಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀವಿ ನಾವು. ಅಟ್ಲೀಸ್ಟ್ ಅವ್ರು ನಂಬ್ತಾರೆ ಅಂತ. ರೈಟ್, ನಮ್ಮ ಶ್ರವಣ್ ಬ್ರೋ ಮನೆ ಹೋಗ್ತಿದ್ದಾರೆ, ನಾವು ಮನೆ ಹೋಗ್ತೀವಿ. ಬಾಯ್ ಬ್ರೋ. ಬ್ರೋ ಇದು ಸ್ಟೇಯಿಂಗ್ ಇನ್ 24 hours ಕಾರು ಆಟೋ ಮಾಡೋಣ. ಓಕೆ ಬನ್ನಿ ನಾವು ಹೋಗೋಣ ಮನೆಗೆ. ಮುಗೀತು. ಬಾಯ್ ಗಾಯ್ಸ್, ಮರಿಬೇಡಿ ಗೈಸ್ ನಮ್ಮ ಸ್ಟೋರ್ನ ವಿಸಿಟ್ ಆಗಿ. ಒಂದು ಶರ್ಟ್ ತೊಗೊಂಡು ನೋಡಿ, ನಾನು ತೊಗೊಂಡೋಗ್ತೀನಿ, ತೊಗೊಂಡೋಗಿ ನಿಮಗೆ ತೋರಿಸ್ತೀನಿ ಹೇಳಿ ಹೆಂಗಿದೆ ಅಂತ. ಬನ್ನಿ ಹೋಗುವ. ಏನೋ ಬನ್ನಿ ಹೋಗುವ. ಬಾಯ್ 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 ಗೈಸ್. ಈಗ ಜಸ್ಟ್ ಮನೆಗೆ ಬಂದೆ. ಬಾಯ್ ಕುಶಾನಿ, ಏನು ಮಾಡ್ತಿದ್ಯಾ? ಹಾಂ ಓಯ್, ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ ಕಳ್ಳಿ? ಎಲ್ಲಿಗೆ ಬಾ? ಹಾಯ್ ಮದರ್ ಇಂಡಿಯಾ. ಇಷ್ಟ ಗಂಟೆ ಆಯಿತು ಆಟೋ ರೆಡಿ ಮಾಡಿಸಿ ತೊಗೊಂಡೋಗಿ ಏನೇನೋ ಮಾಡಿಸಿ ಮಧ್ಯೆ ಗಾಡಿ ಅಂತ ಹೋಯ್ತು ಆಟೋ. ಅದನ್ನ ಮತ್ತೆ ತಳ್ಕೊಂಡೋಗಿ ಅಲ್ಲಿ ಸ್ಟಾರ್ಟ್ ಮಾಡಿಸಿ ಇದು ಮಾಡಿಸಿ ನನ್ನ ಸ್ಟೋರ್ ಹತ್ರ ಹೋಗಿ ಹಬ್ಬ ವೀಡಿಯೋ ಮಾಡ್ಕೊಂಬರೋಷ್ಟರಲ್ಲಿ ಸುಸ್ತಾಗೋಯ್ತು ಗೈಸ್ ನಿಜವಾಗ್ಲೂ ನನಗೆ. ಫೈನಲ್ ಗಾಡಿ ರೆಡಿ ಆಗಿದೆ. ಸೊ ನಿಮ್ಮಿಬ್ಬರಿಗೆ ನಾಳೆ ಗಾಡಿ ತೋರಿಸ್ತೀನಿ. ಓಕೆನಾ? ನೀವು ಕತ್ಲು ಗಾಡಿ ಏನು ಕಾಣೋಣ ನಿಮಗೆ. ಸೊ ನಾಳೆ ನಿಮಗೆ ಗಾಡಿ ತೋರಿಸ್ತೀನಿ. ಓಕೆನಾ ಕುಶಾನಿ? ಓಕೆ ಮಾಡು. ಆಟೋ ರೆಡಿ ಆಯ್ತು ಕುಶಾನಿ, ನಮ್ಮದು ಆಟೋ ನಮ್ದು ರೆಡಿ ಆಗಿದೆ ನೋಡಿ. ಇಲ್ಲಿ ಹಾಯ್ ಮಾಡು. ಹಾಯ್ ಏನು ಐಸ್ ಅಂತ ಏನಮ್ಮ? ಯಾರೇ ಅದು? ಹಾಂ ಅಮ್ಮ ಫೋಟೋನ ಇದು? ಸರಿ ಅಮ್ಮ ಆಯಿತು, ತಗೊಂಡು ಇಟ್ಕೊಂಡು ಅಮ್ಮಂಗೆ ಕೊಟ್ಬಿಟ್ಟು ಪೂಜೆ ಮಾಡಲಿ. ಗೈಸ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಬಾಯ್.